ಹೆಲೋ ಫ್ರೆಂಡ್ಸ್, ನಾವಿವತ್ತು ನೋಟ್ ಟೂಲ್ ನ ಕಲ್ತ್ಕೊಳ್ಳೋಣ. ಸೊ ನೋಟ್ ಟೂಲ್ ಏನಕ್ಕಪ್ಪ ಬೇಸಿಕ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ, ಇವಾಗ ವರ್ಡ್ ಅಲ್ಲೆಲ್ಲ ನೀವು ಕಮೆಂಟ್ಸ್ ನ ಆಡ್ ಮಾಡ್ತೀರಲ್ಲ, ಸೊ ಅದೇ ರೀತಿ ಇನ್ ಡಿಸೈನ್ ಅಲ್ಲಿ ನಿಮ್ ಟೆಕ್ಸ್ಟ್ ಗೆ ಅಥವಾ ಇಮೇಜ್ ಗೆ ಕಮೆಂಟ್ ನ ಆಡ್ ಮಾಡ್ಬೇಕು ಅಂದ್ರೆ ನೋಟ್ಸ್ ಟೂಲ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಟೆಕ್ಸ್ಟ್ ಫ್ರೇಮ್ ನ ತಗೋತಾ ಇದ್ದೀನಿ ನಾನು. ಸೊ ಡ್ರ್ಯಾಗ್ ಮಾಡಿ ಇದ್ರೊಳಗಡೆ ಟೆಕ್ಸ್ಟ್ ನ ಟೈಪ್ ಮಾಡ್ತಾ ಇದ್ದೀನಿ. ಸೊ ಟೈಪ್ ಮಾಡಿದೆ. ಸೊ ಇವಾಗ ಈ ಫೈಲ್ ಮೇಲೆ 4-5 ಜನ ವರ್ಕ್ ಮಾಡ್ತಿದ್ದಾರೆ ಅನ್ಕೊಳ್ಳಿ. ಇವಾಗ ಒಂದು ಮ್ಯಾಗಝೀನ್ ವರ್ಕ್ ಮಾಡ್ತಿದ್ದೀರಾ ಅಥವಾ ನ್ಯೂಸ್ ಪೇಪರ್ ವರ್ಕ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ನೀವು ಅಡಿಷನಲ್ ನೋಟ್ಸ್ ಅವ್ರಿಗೆ ಏನಾದ್ರು ನೆಕ್ಸ್ಟ್ ಎಡಿಟ್ ಮಾಡೋರ್ಗೆ ಹಾಕ್ಬೇಕು ಅಂದ್ರೆ ಅವಾಗ ನಾವು ನೋಟ್ಸ್ ನ ಹಾಕ್ತಿವಿ. ಓಕೆ, ಸೊ ಇಲ್ಲಿ ನೋಟ್ಸ್ ಟೂಲ್ ನ ತಗೋಬೇಕು. ಟೂಲ್ ಬಾಕ್ಸ್ ಹೋಗಿ ಸೊ ಸೆಲೆಕ್ಟ್ ಮಾಡಿ, ನನ್ನ ಟೆಕ್ಸ್ಟ್ ಬಾಕ್ಸ್ ಫ್ರೇಮ್ ಇದೆಯಲ್ಲ, ಇದ್ರ ಹತ್ರ ಬಂದಿದ ತಕ್ಷಣ ನೀವು ನೋಡ್ಬೋದು ನನ್ನ ಕರ್ಸರ್ ಈ ರೀತಿ ನೋಟ್ಸ್ ಪೇಜಿಗೆ ಚೇಂಜ್ ಆಗುತ್ತೆ. ಸೊ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟ್ಸ್ ಬಾಕ್ಸ್ ಬರುತ್ತೆ. ಸೊ ಇಲ್ಲಾದ್ರೂ ಮಾಡ್ಬೋದು, ಇಲ್ಲ ಅಂದ್ರೆ ವ್ಯೂಗ್ ಹೋಗಿ ಎಕ್ಸ್ಟ್ರಾಸ್ ಹೋಗಿ ಇಲ್ಲಿ ನೋಟ್ಸ್ ಅಂತ ಶೋ ನೋಟ್ಸ್ ಅಂತ ಬರುತ್ತೆ. ಇವಾಗ ಬಂದಿರೋದ್ರಿಂದ ಹೈಡ್ ನೋಟ್ಸ್ ಅಂತ ತೋರಿಸ್ತಿದೆ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟ್ಸ್ ವಿಂಡೋ ಬರುತ್ತೆ. ಸೊ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅದನ್ನ ಇಲ್ಲಿ ಟೈಪ್ ಮಾಡಿ. ಲೈಕ್ learn upgrade your skill. ಓಕೆ, ಟೈಪ್ ಮಾಡಿದೀನಿ ನಾನು. ಸೊ ಜಸ್ಟ್ ಇಲ್ಲೆಲ್ಲಾದ್ರೂ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟ್ಸ್ ಆಡ್ ಆಗುತ್ತೆ. ಸೊ ಬಾಕ್ಸ್ ನ ಕ್ಲೋಸ್ ಮಾಡಿದ್ರೆ ನಿಮ್ಗೆ ನೋಟ್ಸ್ ಕ್ಲೋಸ್ ಆಗಿದೆ ಅಂತ. ಸೊ ಇವಾಗ ನೀವು ನೋಟ್ಸ್ ವ್ಯೂ ಮಾಡ್ಬೇಕಂದ್ರೆ ಜಸ್ಟ್ ನೀವು ಟೆಕ್ಸ್ಟ್ ಟೂಲ್ ನ ತಗೊಂಡು ಇಲ್ಲಿ ಮಾರ್ಕರ್ ಇದೆ ನೋಡಿ, ಮಾರ್ಕರ್ ಹತ್ರ ಹೋದ್ರೆ ನಿಮ್ಗೆ ಆರೋ ಮಾರ್ಕ್ ಬರುತ್ತೆ. ಸೊ ಆ ಆರೋ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಗೆ ಏನ್ ನೋಟ್ ನ ಟೈಪ್ ಮಾಡಿರ್ತೀರಾ ಅದು ಡಿಸ್ಪ್ಲೇ ಮಾಡುತ್ತೆ. ನೋಡಿ, ಸೊ ಇಲ್ಲಿ ಬೇರೆ ಮಾರ್ಕರ್ ಹೋದ್ರೆ ಬ್ಯಾಕಿಗೆ ಹೋದ್ರೆ ಲೈಕ್ ಈ ಮಾರ್ಕರ್ ಟೆಕ್ಸ್ಟ್ ತೋರಿಸುತ್ತೆ ನನಗೆ, ಫ್ರಂಟಿಗೆ ಹೋದ್ರೆ ಈ ಮಾರ್ಕರ್ ಟೆಕ್ಸ್ಟ್ ತೋರಿಸುತ್ತೆ. ಈ ರೀತಿ ನೀವು ಅಡಿಷನಲ್ ಇನ್ಫಾರ್ಮೇಶನ್ ಲೈಕ್ ಕಮೆಂಟ್ ಆಡ್ ಮಾಡಬೇಕು ಅಂದ್ರೆ ಈ ರೀತಿ ಮಾಡ್ತೀವಿ. ನೋಟ್ ಟೂಲ್. Note tool. The note tool icon looks like a sheet of paper with a folded corner. It is used to add notes or comments or information to a specified area in a document. So ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಎಲ್ಲಾರು ಕಮೆಂಟ್ ಆಡ್ ಮಾಡ್ಬೇಕಂದ್ರೆ ಇವಾಗ ನನ್ನ ಡಾಕ್ಯುಮೆಂಟ್ ಮಲ್ಟಿಪಲ್ ಯೂಸರ್ಸ್ ಯೂಸ್ ಮಾಡ್ತಿದ್ದಾರೆ ಅನ್ಕೊಳ್ಳಿ, ಲೈಕ್ ಮ್ಯಾಗಝೀನ್ಸ್, ನ್ಯೂಸ್ ಲೆಟರ್ಸ್ ಅದನ್ನೆಲ್ಲ ಡಿಸೈನ್ ಮಾಡ್ತಿದೀವಿ ಅಂದ್ರೆ ಆಥರ್ ನೋಟ್ ಹಾಕಬೇಕು ಅಂದ್ರೆ ಅವಾಗ ನಾವು ನೋಟ್ಸ್ ಟೂಲ್ನ ಯೂಸ್ ಮಾಡಿಕೊಂಡು ಆಥರ್ ನೋಟ್ನ ಹಾಕ್ಬೋದು. ಸೊ ನಾವು ನೋಟ್ ಟೂಲ್ನ ಕೊಟ್ಟಿದ ತಕ್ಷಣ ನಮಗೆ ಈ ರೀತಿ ಪ್ಯಾನಲ್ ಬರುತ್ತೆ. ಸೊ ಹೇಗಪ್ಪ ಓಪನ್ ಮಾಡ್ತೀವಿ ಅಂದರೆ ವಿಂಡೋಗೆ ಹೋಗಿ ಎಡಿಟೋರಿಯಲ್ಗೆ ಹೋಗಿ ನೋಟ್ಸ್ ಅಂತ ತೊಗೊಂಡ್ರೆ ನನಗೆ ನೋಟ್ ಪ್ಯಾನಲ್ ಬರುತ್ತೆ. ಸೊ ಟೆಕ್ಸ್ಟ್ ಟೂಲಲ್ಲಿ ತೊಗೊಂಡು ಕರ್ಸರ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೋಟ್ಸ್ ಪ್ಯಾನಲ್ ಬರುತ್ತೆ. ಬಂದಿಲ್ಲ ಅಂದರೆ ಈ ರೀತಿ ಓಪನ್ ಮಾಡ್ಕೋಬೋದು. ಬಂದಮೇಲೆ ನಿಮ್ಗೆ ಏನು ಟೆಕ್ಸ್ಟ್ ಬೇಕು ಇಲ್ಲಿ ಕ್ಲಿಕ್ ಮಾಡಿದ್ರೆ ಲೈಕ್ ಟೈಪ್ ಮಾಡಿದ್ರೆ ಆ ನೋಟ್ಸು ಅಲ್ಲಿ ಆ್ಯಡ್ ಆಗುತ್ತೆ. ನೋಟ್ಸ್ ಇಸ್ ನಥಿಂಗ್ ಬಟ್ ಕಮೆಂಟ್ಸ್. ಓಕೆ, ಸೊ ಹೊಸ ನೋಟ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ನ್ಯೂ ಅಂತ ಸಿಂಬಲ್ ಇದೆಯಲ್ಲ, ಇಲ್ಲಿ ಹೋಗಿ ನೋಟ್ನ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಜಾಸ್ತಿ ನೋಟ್ಸ್ ಇತ್ತಂದರೆ ಲೈಕ್ ಇಲ್ಲಿ ಮುಂದೆ ಫಾರ್ವರ್ಡು ಬ್ಯಾಕು ಕೊಟ್ಟರೆ ನೋಟ್ಸ್ ಮುಂದೆ ಮತ್ತು ಹಿಂದೆ ಯಾವ್ಯಾವ ಟೈಪ್ ಆಗಿದೆ ಎಲ್ಲ ನೋಡ್ಕೋಬೋದು. ಸೊ ನಿಮಗೆ ನೋಟ್ಸ್ ಡಿಸ್ಪ್ಲೇ ಆಗೋದು ಬೇಡ ಅಂದರೆ ಐ ಸಿಂಬಲ್ ಇದೆಯಲ್ಲ ಅದನ್ನು ತೆಗೆದ್ರೆ ಆ ನೋಟು ಡಿಸ್ಪ್ಲೇ ಆಗೋದಿಲ್ಲ. ಸೊ ನೋಟ್ ಡಿಲೀಟ್ ಮಾಡಬೇಕಂದ್ರೆ ಈ ಡಿಲೀಟ್ ಬಟನ್ ಇದೆಯಲ್ಲ ಇದನ್ನು ಪ್ರೆಸ್ ಮಾಡಿದ್ರೆ ನನಗೆ ನೋಟು ಡಿಲೀಟ್ ಆಗುತ್ತೆ. Adding notes. To input a note, use a type tool and click at a point where you want the note to appear. Go to notes panel and press new note button. ನಾನು ಆಗಲೇ ಹೇಳ್ದಂಗೆ ನ್ಯೂ ನೋಟ್ ಬಟನ್ನ ಪ್ರೆಸ್ ಮಾಡಬೇಕು. ನಾವು ಆ್ಯಡ್ ಯುವರ್ ನೋಟ್ ವಿತ್ ಇನ್ ದ ನೋಟ್ಸ್ ಪ್ಯಾನಲ್. ಸೊ ಪ್ಯಾನಲ್ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಕ್ಲಿಕ್ ಆನ್ ವಿಂಡೋ ಮೆನ್ಯೂ, ಎಡಿಟೋರಿಯಲ್, ನೋಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನೋಟ್ಸ್ ಪ್ಯಾನಲ್ ಬರುತ್ತೆ. You can also add new note by clicking on the spot you want to add to the note.
ಇಲ್ಲಿ ಐಕಾನ್ ಇದೆಯಲ್ಲ ನ್ಯೂ ನೋಟ್ ಅಂತ, ಸೊ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹೊಸ ನೋಟ್ನ ಆ್ಯಡ್ ಮಾಡ್ಬೋದು. ಥ್ಯಾಂಕ್ ಯು. For feedback and questions regarding this video, ask in comment section or mail me at rashmimahesh@gmail.com. Like my video, share my video and subscribe to my channel for more updates. Bye bye.